ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹಾಯ್, ತುಂಬ ಜನ ನನಗೆ ಎಂಗೇಜ್ಮೆಂಟ್ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀರಾ ಅಂತ ಸಿಕ್ಕಾಪಟ್ಟೆ ಜನ ಕೇಳಿದರೆ, ಸೊ ಆ ಟೈಮ್ ಈಗ ಬಂದಿದೆ. ನನಗೆ ಸ್ವಲ್ಪ ಬ್ಯುಸಿ ಇರೋ ಕಾರಣದಿಂದ ಎಡಿಟ್ ಮಾಡೋಕ್ಕಾಗಿದ್ದಿಲ್ಲ. ಹಂಗಾಗ್ಬಿಟ್ಟು ಇವತ್ತು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೆ. ನಾವಿವತ್ತು ದಾವಣಗೆರೆಗೆ ಹೋಗಿದ್ವಿ ನಮ್ಮ ಎಂಗೇಜ್ಮೆಂಟ್ ಬಟ್ಟೆ ತೊಗೊಳಕ್ಕೆ. ನಮ್ಮ ತಂಗಿ ಡ್ರೆಸ್ ನೋಡಿ ನಮ್ಮಮ್ಮ ಆ ಡ್ರೆಸ್ಗೂ ಈ ಬ್ಯಾಗಿಗೂ ಸೂಟೇ ಆಗಲ್ಲ ಅಂತ ಬ್ಯಾಗ್ ಇಸ್ಕೊಂಡು ಹೋಗ್ತಾಯಿದ್ರು. ಸಿಕ್ಕಾಪಟ್ಟೆ ಬಿಸಿಲಿರೋ ಕಾರಣದಿಂದ ನಾನು ಅಂಬ್ರೆಲ್ಲ ಇಟ್ಕೊಂಡು ಹೋಗ್ತಾಯಿದ್ದೆ. ಇವಾಗ ಬಂದಿದ್ದು ನಾವು ಜ್ಯುವೆಲರಿ ಶಾಪ್ಗೆ. ನನಗೂ ಮತ್ತು ನಮ್ಮ ಹಸ್ಬೆಂಡ್ಗೂ ರಿಂಗ್ ತೊಗೊಳ್ಳೋಣ ಅಂತ ಬಂದ್ವಿ. ಅಲ್ಲಿ ರಿಂಗ್ ತೋರಿಸೋದ್ರಲ್ಲಿ ಸ್ವಲ್ಪ ಜ್ಯೂಸ್ ಕೊಟ್ಟರು. ಜ್ಯೂಸ್ ಎಲ್ಲ ಕುಡ್ಕೊಂಡು ಹಾಗೆ ನಮ್ಮ ಅಕ್ಕನ ಮಗಳನ್ನು ಜ್ಯೂಸ್ ಕುಡಿದು ಅವಳಿಗೂ ಇವಾಗ ಜಸ್ಟ್ ಬಂದವಳು. ಅಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ಸ್ಯಾರಿನ ಪರ್ಚೇಸ್ ಮಾಡೋಣ ಅಂತ ನಾವು ಹೋಗ್ತಾ ಇರೋದು BSC ಚನ್ನಬಸಪ್ಪ ಅಂಗಡಿಗೆ. ಅಲ್ಲಿ ನಮ್ಮ ಅತ್ತೆ ಸಿಕ್ಕರು. ಸ್ವಲ್ಪ ಅವ್ರಿಗೂ ಚೇಷ್ಟೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಒಂದು ಸೀರೆನ ನೋಡಿದ್ವಿ. ನಾವು ಯಾವುದೇ ಚಿಕ್ಕ ಪುಟ್ಟ ಹಬ್ಬ ಮಾಡಿದ್ರು ಏನೇ ಮಾಡಲಿ ನನಗೆ ಅಂದರೆ ನಮ್ಮ ಫ್ಯಾಮಿಲಿಗೆ ಇಷ್ಟ ಆಗೋದು BSC ಅಂತಲೇ ಹೇಳ್ಬೋದು. ಅಲ್ಲಿ ಸಿಕ್ಕಾಪಟ್ಟೆ ತುಂಬಾ ಕಲೆಕ್ಷನ್ಸ್ಗಳಿದೆ. ಇಷ್ಟ ಆಯಿತು ನೋಡಿ. ಈ ಸ್ಯಾರಿನ ತೊಗೊಳ್ಳೋಣ ಅಂತ ವೇರ್ ಮಾಡಿಕೊಂಡೆ. ಬಟ್ ಯಾಕೋ ಅಷ್ಟು ಲೈಕ್ ಆಗಲಿ, ಯಾಕೋ ಜಾತ್ರೆ ಥರ ಕಾಣಿಸ್ತು ಅಂತ ಹೇಳ್ಬಿಟ್ಟು ಈ ಕಡೆ ಲೆಫ್ಟ್ ಸೈಡಲ್ಲಿರೋ ನಾನು ಸ್ಯಾರಿನ ಬೈ ಮಾಡಿದೆ. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಎಂಗೇಜ್ಮೆಂಟಲ್ಲಿ ನೋಡಿದ್ದೀರ ಸುಮಾರು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ. ಸೊ ಇವರು ಕೂತ್ಕೊಂಡಿದ್ರು, ಸುಸ್ತಾಗಿಬಿಟ್ಟಿದೆ ಅಂತೇಳಿ ಸ್ಯಾರಿನೆಲ್ಲ ತೊಗೊಂಡು ಹಾಗೆ ಪಾನಿಪುರಿ ತಿನ್ನೋಣ ಅಂತ ನಮ್ಮ ಮಮ್ಮಿ ಕರ್ಕೊಂಬಂದರು. ಅಲ್ಲೇ BSC ಹತ್ರನೇ ಇರೋದಿದು ಪಾನಿಪುರಿ ಸೆಂಟರ್. ಚೆನ್ನಾಗಿ ಮಾಡ್ತಾರೆ. ಈ ಥರ ಗೋಲ್ಗಪ್ಪ ತಿನ್ನೋದು ಇಷ್ಟ, ಚೆನ್ನಾಗಿತ್ತು. ತಿಂದ್ವಿ ನಾನು ಎಲ್ಲರೂ ಸೇರಿಕೊಂಡು. ಸೂಪರಾಗಿತ್ತು ಗೋಲ್ಗಪ್ಪ ಮಾತ್ರ. ಅವಾಗ ಕಾಲೇಜ್ ಡೇಸಲ್ಲಿ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ತಿಂತಾಯಿದ್ವಿ. ಇವಾಗ ಮನೇಲಿ ಇರ್ತೀವಲ್ಲ ಅಷ್ಟು ತಿನ್ನೋಕ್ಕೆ ಆಗಲ್ಲ. ಅಲ್ಲಿಂದ ಬರಬೇಕಾದ್ರೆ ನಾವು ಸ್ವಲ್ಪ ಫ್ಲವರು ಮತ್ತು ಪಾಟ್ಗಳೆಲ್ಲ ತೊಗೊಳೋಣ ಅಂತ ಬಂದಿದ್ವಿ. ಇಲ್ಲಿ ಅಂದರೆ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದೆ, ಹಾಗೂ ಸಿಕ್ಕಾಪಟ್ಟೆ ಹೈ ರೇಟ್ ಕೂಡ ಇದೆ. ಸುಮ್ಮನೆ ನೋಡ್ಕೊತಾ ಹೋದ್ವಿ ಏನು ತೊಗೊಳ್ಳೋದು ಏನು ಬಿಡೋದು. ಐ ಥಿಂಕ್ ನನಗೆ ಯಾಕೋ ಅಷ್ಟು ಲೈಕ್ ಅನಿಸ್ಲಿ, ಯಾಕಂದರೆ ಸಿಕ್ಕಾಪಟ್ಟೆ ರೇಟ್ ಇರೋದ್ರಿಂದ ತೊಗೊಳೋಕ್ಕೆ ಆಗಲಿಲ್ಲ. ಒಂದೇ ಒಂದು ಫ್ಲವರ್ನ ತೊಗೊಂಡ್ವಿ ಅಷ್ಟೇ. ಈ ಶಾಪ್ಗೆ ಕಂಪ್ಯಾರಿಸನ್ ಮಾಡಿದರೆ ಸ್ವಲ್ಪ ಆನ್ಲೈನಲ್ಲೇ ಸ್ವಲ್ಪ ಕಡಿಮೆ ಅಂತ ಅನಿಸುತ್ತೆ. ಇಲ್ಲಿ ನೋಡಿದರೆ ನೋಡಿ ವೆಜಿಟೇಬಲ್ಸ್ಗಳೆಲ್ಲ ಕಾರಲ್ಲೆಲ್ಲ ಇಟ್ಕೊಳಕ್ಕೆ ಕ್ಯೂಟ್ ಕ್ಯಾಟ್ಗಳಿದೆ. ಇಲ್ಲೆಲ್ಲ ಮುಗಿಸ್ಕೊಂಡು ಹಾಗೆ ನನ್ನ ಬ್ಲೌಸ್ನ ಆಲ್ಟ್ರೇಷನ್ ಮಾಡಿಸ್ಬೇಕು ಅಂತ ಅಲ್ಲೇ BSC ಹತ್ರನೇ ನಾವೆಲ್ಲ ಶಾಪಿಂಗ್ ಮಾಡಿದ್ದು. ಅಲ್ಲೆಲ್ಲ ಮುಗಿಸ್ಕೊಂಡು ಇಲ್ಲಿ ಆಲ್ಟ್ರೇಷನ್ಗೆ ಅಂತ ಕೊಡೋಕ್ಕೆ ಬಂದ್ವಿ. ಇವರು ಅಷ್ಟೇ ಸಿಕ್ಕಾಪಟ್ಟೆ ರೇಟ್ ಹೇಳಿದ್ರು, ಆದರೂ ಕೊಟ್ಟು ಬಂದು ಹಾಗೆ ನೇರ್ಲೇನು ತೊಗೊಂಡು ತಿನ್ಕೊತ ಬಂದ್ವಿ. ಇಲ್ಲಿಂದ ನಡ್ಕೊತ ಬಂದ್ವಿ. ಎಲ್ಲಿಂದ ಅಂತಂದರೆ BSCಯಿಂದ ಹೆರಿಗೆ ಹಾಸ್ಪಿಟ್ಲು ಮುಂದೆ ಮಾರ್ಕೆಟ್ ಬರುತ್ತೆ. ಸೊ ಅಲ್ಲಿ ಕಂಟವು ನಡ್ಕೊಂಡೇ ಬಂದ್ವಿ. ಅಲ್ಲಿರೋದು ನಮ್ಮ ಅಜ್ಜಿ ಮಾರ್ಕೆಟು. ನೋಡಿ ಇದೇ ನಮ್ಮ ಅಜ್ಜಿ ಮಾರ್ಕೆಟು. ತರಕಾರಿ ವ್ಯಾಪಾರ ಮಾಡ್ತಾರೆ ಅಲ್ವಾ ನಮ್ಮ ಅಜ್ಜಿಯವರು. ಸೊ ಅಲ್ಲಿಗೆ ಬಂದ್ವಿ. ನಾವು ಎಲ್ಲಿಗೆ ದಾವಣಗೆರೆಗೆ ಹೋದ್ರು ಇಲ್ಲಿಗೆ ಬಂದಿಲ್ಲ ಅಂತಂದರೆ ನಮಗೆ ಸಮಾಧಾನನೇ ಆಗಲ್ಲ. ಏಕೆಂದರೆ ನಮ್ಮ ಅಜ್ಜಿ ನಮ್ಮ ಅಕ್ಕ ಅವ್ರು ನಮ್ಮ ಮಾಮರು ಇರ್ತಾರೆ, ಅವ್ರು ನೋಡಿಕೊಂಡೇ ಹೋಗಬೇಕು ಅಲ್ವಾ. ಸೊ ಹಂಗಾಗ್ಬಿಟ್ಟು ನಾವು ಯಾವುದೇ ಏನಕ್ಕೆ ಬರಲಿ ದಾವಣಗೆರೆಗೆ, ಸೊ ನಮ್ಮ ಅಜ್ಜಿನ ನೋಡಿಕೊಂಡೇ ಹೋಗೋದು. ನೋಡಿ ನಮ್ಮಮ್ಮ ಬೆಂಡೆಕಾಯೆಲ್ಲ ಬಿದ್ದಿದೆ ಅಂತ ಎಲ್ಲ ಮೇಲೆ ಎತ್ತಾಕ್ತಾ ಇದ್ದಾರೆ. ಈ ಕಡೆ ನಮ್ಮ ಅಜ್ಜಿ ಟೊಮೊಟೊ ಮಾರ್ತಾ ಇದ್ದಾರೆ ನೋಡಿ. ನಮ್ಮ ಅಜ್ಜಿ ವ್ಯಾಪಾರ ಮಾಡ್ತಾ ಇರೋದು, ತರಕಾರಿ ವ್ಯಾಪಾರ ಮಾಡ್ತಾರೆ ನಮ್ಮ ಅಜ್ಜಿಯವರು. ಮಾರ್ಕೆಟೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬಂದ್ವಿ. ನಾನು ಸ್ವಲ್ಪ ಬ್ಯಾಗ್ನ ಬೈ ಮಾಡಿದ್ದೆ ಮೀಶೋದಲ್ಲಿ. ಕ್ವಾಲಿಟಿ ವೈಸ್ ನೋಡಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ ಬಟ್ಟೆಗಳೆಲ್ಲ ವಾರ್ಡ್ರೋಬಲ್ಲಿ ಹಾಗೆ ಇಡೋದಕ್ಕಿಂತ ಈ ಬ್ಯಾಗಲ್ಲಿ ಹಾಕಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಬ್ಯಾಗ್ನ ನಾನು ಬೈ ಮಾಡಿದ್ದೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹಾಗೆ ಎಂಗೇಜ್ಮೆಂಟ್ಗೆ ನಾನು ಜ್ಯುವೆಲರಿ ಸೆಟ್ ಕೂಡ ನಾನು ಬೈ ಮಾಡಿದ್ದೆ. ಅನ್ಬಾಕ್ಸ್ ಮಾಡೋಣ ಬನ್ನಿ ಯಾವ ಥರ ಎಲ್ಲ ಸೆಟ್ ಬಂದಿದ್ದಾವೆ ಅಂತ ಹೇಳ್ಬಿಟ್ಟು. ವಾವ್, ಸೂಪರಾಗಿ ಬಂದಿದೆ. ನಾನು 2 ಸೆಟ್ಟೇನೋ ನಾನು ಮೀಶೋದಲ್ಲೇ ಬೈ ಮಾಡ್ಕೊಂಡಿದ್ದು. ಆ್ಯಂಡ್ ಇವು ಅಷ್ಟೇ ಅಲ್ಲ, ನಾನು ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ಗಳನ್ನ ನಾನು ಮೀಶೋದಲ್ಲೇ ತೊಗೊಂಡಿರೋದು. ಶಾಪಲ್ಲಿ ತೊಗೊಂಡಿರೋದಕ್ಕಿಂತ ನಾನು ಮೀಶೋದಲ್ಲೇ ತೊಗೊಂಡಿರೋದು ಹೆಚ್ಚು. ಏಕೆಂದರೆ ಅದರಲ್ಲಿ ಕ್ವಾಲಿಟಿ ವೈಸ್ ಮಾತ್ರ ಸಖತ್ತಾಗೆ ಬರುತ್ತೆ. ನನಗಂತೂ ತುಂಬ ಇಷ್ಟ. ಹಾಗಾಗ್ಬಿಟ್ಟು ನಾನು ಅದರಲ್ಲೇ ಬೈ ಮಾಡ್ತೀನಿ. ನೋಡಿ ಬ್ಯಾಗೆಲ್ಲ ಓಪನ್ ಮಾಡಿ ನಮ್ಮ ತಂಗಿ ಎಲ್ಲ ಬಟ್ಟೆ ಪ್ಯಾಕ್ ಮಾಡ್ತಾಯಿದ್ಲು. ನಾನಂತರೂ ಇದರಲ್ಲೆಲ್ಲ ಇಂಟ್ರೆಸ್ಟೇ ಇಲ್ಲ. ಸೊ ಹಂಗಾಗ್ಬಿಟ್ಟು ಅವಳೇ ಎಲ್ಲ ಬಟ್ಟೆನ ಪ್ಯಾಕ್ ಮಾಡ್ತಾಯಿದ್ಲು. ಮನೇಲೇ ಹೋಮ್ ರೆಮಿಡೀಸ್ನ ಮಾಡ್ತಾ ಇರ್ತೀನಲ್ವ, ಹಂಗಾಗ್ಬಿಟ್ಟು ನನಗೆ ಸ್ಪ್ರೈ ಬಾಟಲ್ಸ್ನ ಬೇಕಿತ್ತು. ಹಾಗೆ ನಾನು ಸ್ಪ್ರೈ ಬಾಟಲ್ಸು ಮತ್ತು ಎಣ್ಣೆ ಬಾಟಲು ಎಲ್ಲ ಬುಕ್ ಮಾಡ್ಕೊಂಡಿದ್ದೆ. ನಾನು ಎಂಗೇಜ್ಮೆಂಟ್ ಆದಮೇಲೆ ಸಿಕ್ಕಾಪಟ್ಟೆ ರೋಸ್ ಎಲ್ಲ ಬಿತ್ತು. ಹಂಗಾಗ್ಬಿಟ್ಟು ನಾನು ರೋಸ್ ವಾಟರ್ ಮಾಡ್ಕೋಬೋದು ಅಂತೇಳಿ ರೋಸ್ ಪೆಟಲ್ಸಿನ ಬಾಟಲ್ನ ಬೈ ಮಾಡಿದ್ದೆ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೋಡಿ ನಿಮಗೂ ಯಾವುದಾದ್ರೂ ಈ ಥರ ನಾನು ಬುಕ್ ಮಾಡಿರೋದ್ರಲ್ಲಿ ಯಾವುದಾದ್ರೂ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ನ ಕಳಿಸ್ಕೊಡ್ತೀನಿ ನಿಮಗೆ. ಬರ್ತ್ ಎಂಗೇಜ್ಮೆಂಟಿಗೆ ಏನು ಬೇಕೋ ಅಷ್ಟೇ ಶಾಪಿಂಗ್ ಮಾಡ್ಕೊಂಡಿದ್ದೆ. ಯಾಕೆಂದರೆ ನನ್ನ ಅಣ್ಣನ ಮದುವೆಲೇ ಸಿಕ್ಕಾಪಟ್ಟೆ ಶಾಪಿಂಗ್ ಇತ್ತು. ಸೊ ಹಂಗಾಗ್ಬಿಟ್ಟು ಇಷ್ಟೇ ಶಾಪಿಂಗ್ ಮಾಡ್ಕೊಂಡಿರೋದು. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋದಲ್ಲಿ ಕಾಯ್ತಾ ಇರಿ.